ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ದಿವ್ಯಾಮ್ಮು ಬ್ಲಾಗ್ಸ್. ಇದು ಮಂಡೇ ಬ್ಲಾಗ್ ಆಗಿದೆ. ಅಂದರೆ ಈವ್ನಿಂಗ್ ರೊಟ್ಟಿ ಮಾಡೋದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀರಿ. ಸಂಜೆ ನೋಡಿ ಹಿಂಗೆ ನಾದ್ಕೊಂಡಿದ್ದಾರೆ ಚೆನ್ನಾಗಿ. ಈಗ ರೊಟ್ಟಿ ತಟ್ಟೋದು. ಉತ್ತರ ಕರ್ನಾಟಕ ಸೈಡ್ ಫೇಮಸ್ ಜೋಳದ ರೊಟ್ಟಿ ಮಾಡ್ತಿದ್ದೀರಿ ನಾವಿವತ್ತು. ನೋಡಿ ಹೇಗೆ ಮಾಡ್ತಾ ಇದ್ದೀರಿ ಅಂತ. ಇವತ್ತು ಒಲೆಯಲ್ಲಿ ಮಾಡ್ತಿದ್ದೀರಿ. ಎಲ್ಲ ನಾವು ಬೆಂಗಳೂರಲ್ಲಿ ಒಲೆಯಲ್ಲಿ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅದಕ್ಕೆ ನಾವಿರೋದ್ರಲ್ಲಿ ಈಚೆ ನೀರು ಕಾಯ್ಸಕ್ಕಂತ ಇಟ್ಟಿರ್ತೀರಲ್ವ, ಅದರಲ್ಲಿ ರೊಟ್ಟಿ ಮಾಡೋಣ ಅಂತ ಇವತ್ತು ಒಲೆಯಲ್ಲೇ ಮಾಡ್ತಾಯಿದ್ದೀರಿ. ಇವಾಗ ಡಯಟಲ್ಲಿ ಇರ್ತಾರಲ್ಲ ಅವರಿಗಿದು ಫಸ್ಟು ಪ್ರಿಫರೆನ್ಸ್ ಆಗಿರುತ್ತೆ. ಯಾಕಂದರೆ ಎಣ್ಣೆ ಇಲ್ದಿರ ಮಾಡ್ತಿರಲ್ವ, ವಿತೌಟ್ ಆಯಿಲು. ಚೆನ್ನಾಗಿ ಡಯಟಲ್ಲಿ ಮೇಂಟೈನ್ ಮಾಡೋರು ರೊಟ್ಟಿ ಚೆನ್ನಾಗಿ ತಿನ್ಬೋದು. ಈಗಾಗಲೇ ಒಬ್ಬರು ಮಾಡ್ಕೊಂಡ್ರು, ಇವಾಗ ದಿವ್ಯಾ ನನ್ನ ಫ್ರೆಂಡ್ ಮಾಡ್ತಿದ್ದಾಳೆ ರೊಟ್ಟಿ. ಇಬ್ಬರು ಹೆಂಗೋ ಒಲೆ ಹಚ್ಚಿದ್ರಲ್ಲ, ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಅವ್ರು ಮಾಡ್ಕೊಂಡ್ರು. ಅವ್ರಿಗೆ ಎಷ್ಟು ಬೇಕೋ ಅಷ್ಟು, ಇವಾಗ ಇವಳಿಗೆ ಎಷ್ಟು ಬೇಕೋ ಅಷ್ಟು ಎಲ್ಲ ನಾದ್ಕೊಂಡು ಇಟ್ಕೊಂಡು ರೊಟ್ಟಿ ಮಾಡ್ತಾಯಿದ್ದಾಳೆ ಇವಳು. ನೋಡಿ, ಎಲ್ಲರೂ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮನ್ನು. ನೋಡಿ, ಈ ಥರ ಒಲೆಯಲ್ಲಿ ಮಾಡಿಕೊಂಡ್ರೆ ಸಿಲಿಂಡ್ರು ಉಳಿಯುತ್ತೆ, ಆರಾಮಾಗಿ ರೊಟ್ಟಿನೂ ಚೆನ್ನಾಗಾಗುತ್ತೆ ಒಲೆಯಲ್ಲಿ. ಯಾಕಂದರೆ ಫುಲ್ಲು ಬೆಂಕಿ ಸುತ್ತು ಉರಿಯುತ್ತಲ್ವ, ರೊಟ್ಟಿ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮ್ಮ ವಿಡಿಯೋ ನೋಡ್ತಾ ಇರೋದಕ್ಕೆ. ಥ್ಯಾಂಕ್ ಯು.